ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ಎಲ್ಲ ಕಾರ್ಯಕರ್ತರು ಮೈತ್ರಿ ಅಭ್ಯರ್ಥಿ ಪರ ಕೆಲಸವನ್ನ ಮಾಡಬೇಕು, ಅವರು ಪಕ್ಷವನ್ನ ಬಿಟ್ಟು ಹೋಗಲಿ ಅಂತ ಸಿದ್ದರಾಮಯ್ಯನವರು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಕೊನೆಯ ಅಸ್ತ್ರವನ್ನ ಬಿಟ್ಟಿದ್ದಾರೆ. ಪರ್ಟಿಕ್ಯುಲರ್ಲಿ ಮಂಡ್ಯ, ಹಾಸನ ಮತ್ತು ತುಮಕೂರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಮುಖಂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರಿಗೆ ಇಷ್ಟ ಇಲ್ವೋ ಮೈತ್ರಿ ಅಭ್ಯರ್ಥಿ ಪರ ಕೆಲಸ ಮಾಡೋದಕ್ಕೆ ಅವ್ರ ಪಕ್ಷ ಬಿಟ್ಟು ಹೋಗಲಿ ಅಂತ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೆಲವು ಕಾರ್ಯಕರ್ತರು ಇನ್ನೂ ಕೆಳಗಡೆ ಆ ಕಡೆನೂ ಇದ್ದಾರೆ, ಈ ಕಡೆನೂ ಇದ್ದಾರೆ. ಅವ್ರಿಗೆ ಇನ್ನೊಂದು ಸಾರಿ ಹೇಳ್ತೀವಿ, ಪಕ್ಷದ ತೀರ್ಮಾನನ ಒಪ್ಕೋಬೇಕು ಅಂತ. ಒಪ್ಕೊಳ್ಳದೆ ಹೋದ್ರೆ ಹೋಗ್ರಪ್ಪ ಆಚೆಗೆ. ಕೆಲವು ಕಾರ್ಯಕರ್ತರು ಇನ್ನೂ ಕೆಳಗಡೆ ಆ ಕಡೆನೂ ಇದ್ದಾರೆ, ಈ ಕಡೆನೂ ಇದ್ದಾರೆ. ಅವ್ರಿಗೆ ಇನ್ನೊಂದು ಸಾರಿ ಹೇಳ್ತೀವಿ, ಪಕ್ಷದ ತೀರ್ಮಾನನ ಒಪ್ಕೋಬೇಕು ಅಂತ. ಒಪ್ಕೊಳ್ಳದೆ ಹೋದ್ರೆ ಹೋಗ್ರಪ್ಪ ಆಚೆಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಮಸೂದ್ ಅವರಿಂದ. ಮಸೂದ್, ಮೊದಲನೇದಾಗಿ ಮಂಡ್ಯ ವಿಚಾರಕ್ಕೆ ಬರೋದಾದ್ರೆ, ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ದಿದ್ರೆ ಕೆಲವು ತಿಂಗಳುಗಳ ಹಿಂದೆ ಕಾಂಗ್ರೆಸ್ ಮತ್ತು JDS ನಾಯಕರ ನಡುವೆ ಸಮನ್ವಯತೆಯನ್ನು ಮೂಡಿಸಬಹುದಾಗಿತ್ತು. ಹಾಗೆ ಅವರು ಮಾಡಲಿಲ್ಲ ಅಂತಕ್ಕಂಥ ಆರೋಪ ಇದೆ. ಇಷ್ಟಕ್ಕೂ ಮುಖ್ಯಮಂತ್ರಿಗಳಿಗೆ ಗೊತ್ತಿತ್ತು ತಮ್ಮ ಪುತ್ರನೇ ಅಭ್ಯರ್ಥಿ ಆಗ್ತಾರೆ ಅಂತ, ಯಾಕೆ ಆ ಕೆಲಸ ಮಾಡಲಿಲ್ಲ ಅಂತ? ಅರವಿಂದ್, ಇಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ಅವರ ಪಕ್ಷದಲ್ಲೇ ಹಿಂದೆ ಇದ್ದಂತಹ ಈಗ ಕಾಂಗ್ರೆಸ್ನಲ್ಲಿರುವಂತಹ ನಾಯಕರ ಮಧ್ಯೆ ಒಂದು ಈಗೋ ಮನೆ ಮಾಡಿದೆ. ಅದರಿಂದಾಗಿಯೇ ಕುಮಾರಸ್ವಾಮಿ ಅವರು ಕೂಡ ಆ ಈಗೋವನ್ನು ಸಡಿಲ ಮಾಡಿ ಆ ನಾಯಕರ ಪ್ರಚಾರಕ್ಕೆ ಕರೀತಾ ಇಲ್ಲ. ಯಾಕೆಂತಂದ್ರೆ ಹಳೆ ಸಂಬಂಧ ಅವ್ರ ನಡುವೆ ಈಗ ಹದಗೆಟ್ಟೋಗ್ಬಿಟ್ಟಿದೆ, ಈ ಸಂಬಂಧ ಇಲ್ಲ. ಅದನ್ನ ಮತ್ತೆ ಮತ್ತೆ ಚೆಲುವರಾಯಸ್ವಾಮಿ ಅವರು, ಬಂಡಿ ಸಿದ್ದೇಗೌಡ ಅವರು ನೆನಪಿಸ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ನಮ್ಗೆ ಕರೆದಿಲ್ಲ ಅಂತ. ಇವತ್ತು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಮತ್ತೆ ಮಂಡ್ಯದಲ್ಲಿ, ಹಾಸನದಲ್ಲಿ, ಮೈಸೂರಲ್ಲಿ ಈ ಎಲ್ಲಾ ಮುಖಂಡರು ಮೈತ್ರಿಗೆ ಒಪ್ತಾ ಇಲ್ಲ, ಅಲ್ಲಿ ಹೊಂದಾಣಿಕೆ ಕೂಡ ಬರ್ತಾ ಇಲ್ಲ. ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಈ ಎಲ್ಲ ರೆಬೆಲ್ ನಾಯಕರಿಗೆ, ರೆಬೆಲ್ ಮುಖಂಡರಿಗೆ, ರೆಬೆಲ್ ಕಾರ್ಯಕರ್ತರಿಗೆ ಒಂದು ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಅವರು ಕೂಡ ಮೈತ್ರಿ ನಿಯಮ ಪಾಲಿಸಲೇಬೇಕು. ಆ ಒತ್ತಡದಲ್ಲಿ ಇರೋ ಕಾರಣವಾಗಿ ಸಿದ್ದರಾಮಯ್ಯನವರು ಈ ತರದೊಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರೆಲ್ಲ ಮೈತ್ರಿ ಅಭ್ಯರ್ಥಿ ಪರ ಕೆಲಸ ಮಾಡಲ್ಲ ಅವರೆಲ್ಲರೂ ಕೂಡ ಪಕ್ಷ ಬಿಟ್ಟು ಹೋಗಬಹುದು ಅನ್ನುವ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನ ಒಂದ್ ಕಡೆ ನೋಡೋದಾದ್ರೆ, ಇದು ಅಂದ್ರೆ ಮಂಡ್ಯ, ಹಾಸನ ಅವ್ರು ಎಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ಅಲ್ಲಿ ಹೊಂದಾಣಿಕೆ ಕಂಡು ಬರ್ತಿಲ್ಲ. ಈ ನಿಟ್ಟಿನಲ್ಲೇ ಈ ತರದೊಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಮತ್ತೆ ನಾಳೆ ಒಂದು ಸಭೆಯನ್ನು ಕೂಡ ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೆ. ಪ್ರಮುಖವಾಗಿ ಮಂಡ್ಯವನ್ನು ಕೇಂದ್ರವಾಗಿ ಇಟ್ಕೊಂಡು ಮಂಡ್ಯದ ಕಾಂಗ್ರೆಸ್ನ ಮುಖಂಡರು, ಮಾಜಿ ಶಾಸಕರನ್ನ ಸಭೆ ಕರೆದಿದ್ದಾರೆ. ಅದು ಒಂದು ಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ, ಇಲ್ಲಿ ವಿಜಯ್ ಶಂಕರ್, ಅಲ್ಲಿ ದೇವೇಗೌಡರು ತುಮಕೂರಲ್ಲಿ ಈ ಎಲ್ಲರ ಅಭ್ಯರ್ಥಿಗಳ ಪರ ಕೆಲಸ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಕೊಡ್ತಾರೆ. ಸಿದ್ದರಾಮಯ್ಯನವರ ಮಾತನ್ನ ಈ ರೆಬೆಲ್ ಮುಖಂಡರು ಎಷ್ಟು ಮಟ್ಟಿಗೆ ಕೇಳ್ತಾರೆ ಅನ್ನುವಂಥ ವಿಚಾರ ಕೂಡ ಕುತೂಹಲ. ಅರವಿಂದ್, ಮಸೂದ್, ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕರು ಸುಮಲತಾ ಪರ ಕೆಲಸ ಮಾಡ್ತಾರೆ ನಿಜ ಅಂತ ಕಾಂಗ್ರೆಸ್ ನಾಯಕರು ಒಪ್ಕೊಂಡಿದ್ದಾರೆ, JDS ನಾಯಕರು ಒಪ್ಕೊಂಡಿದ್ದಾರೆ. ಹೀಗಿರಬೇಕಾದ್ರೆ ಒಬ್ಬರ ವಿರುದ್ಧ ಶಿಸ್ತು ಕ್ರಮವನ್ನು ಸಿದ್ದರಾಮಯ್ಯನವರು ಏನಾದರೂ ತಗೊಂಡಿದ್ದಿದ್ರೆ ಸ್ವಲ್ಪ ಖಡಕ್ ವಾರ್ನಿಂಗ್ ಇನ್ನೂ ತೀವ್ರವಾಗ್ತಾ ಇತ್ತು. ಯಾರ ಮೇಲೂ ಕ್ರಮ ತಗೊಂಡಿಲ್ಲ ಅಂತಕ್ಕಂಥ ಒಂದು ಆರೋಪ ಇದೆ. ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರಾ? ಅರವಿಂದ್, ಕಾಂಗ್ರೆಸ್ ನಾಯಕರು ಕ್ರಮ ತಗೊಂಡಿದ್ದಾರೆ. ಸಚ್ಚಿದಾನಂದ ಇಂಡುವಳ ಅವರ ವಿರುದ್ಧ ಕೂಡ ಶಿಸ್ತು ಕ್ರಮ ತಗೊಂಡಿದ್ದಾರೆ. ಪಕ್ಷದ ಸದಸ್ಯತ್ವ ಸ್ಥಾನದಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಆದ್ರೂ ಕೂಡ ಅಲ್ಲಿನ ಕಾಂಗ್ರೆಸ್ ನಾಯಕರು, ಮುಖಂಡರು ಸೊಪ್ಪಾಗ್ತಾ ಇಲ್ಲ. ಕಾಂಗ್ರೆಸ್ನವರ ಈ ಎಚ್ಚರಿಕೆಗೆ, ಈ ಶಿಸ್ತು ಕ್ರಮಕ್ಕೆ ಸೊಪ್ಪಾಗ್ತಿಲ್ಲ. ಹಾಗಾಗಿ ಅವರು ಅಲ್ಲಿ ಮೈತ್ರಿ ಅಭ್ಯರ್ಥಿ ಯಾರು ನಿಖಿಲ್ ಇದ್ದಾರೆ ಅವ್ರನ್ನ ಬೆಂಬಲ ಕೊಡಲ್ಲ ಅನ್ನುವಂಥ ರೀತಿಯಲ್ಲಿ ಖಡಕ್ಕಾಗಿ ನಿಂತುಬಿಟ್ಟಿದ್ದಾರೆ. ಸುಮಲತಾ ಪರ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ತುಂಬಾ ವಿಚಾರಗಳು, ತುಂಬಾ ಲಿಂಕ್ಗಳಿದ್ದಾವೆ. ಎಲ್ಲವನ್ನೂ ಕೂಡ ಪ್ರಮುಖ ಕಾಂಗ್ರೆಸ್ ನಾಯಕರು, JDS ವರಿಷ್ಠರು ಕೂತ್ಕೊಂಡು ಚರ್ಚೆ ಮಾಡಬೇಕು. ಆದ್ರೆ ಒನ್ ಸೈಡೆಡ್ ಮಾತ್ರ ಅವರ ಮನವೊಲಿಕೆ ಕಾರ್ಯ ನಡೀತಿದೆ. ಕಾಂಗ್ರೆಸ್ ಇಂದ ಮಾತ್ರ ಮನವೊಲಿಕೆ ಕಾರ್ಯ ನಡೀತಿದೆ. JDS ನಿಂದ ಕುಮಾರಸ್ವಾಮಿ ಅವರು ಯಾವುದೇ ರೀತಿಯಲ್ಲಿ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇಲ್ಲ. ಇದು ಅವರ ಸ್ವಾಭಿಮಾನಕ್ಕೆ ಹರ್ಟ್ ಆಗಿದೆ. ಹಾಗಾಗಿನೇ ಅಲ್ಲಿನ ಕಾಂಗ್ರೆಸ್ ಮುಖಂಡರು ಬಹಳ ಹಠವಾಗಿ ನಿಂತುಬಿಟ್ಟಿದ್ದಾರೆ, JDS ಪರ ನಾವು ಕೆಲಸ ಮಾಡಲ್ಲ ಅಂತ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರು ಅಥವಾ ದೇವೇಗೌಡರು ನಿಂತರೆ ಆಗಲ್ಲ, ಕುಮಾರಸ್ವಾಮಿ ಅವರು ಕೂಡ ಬಂದು ಆ ನಾಯಕರನ್ನ ಮಾತಾಡಿಸಬೇಕು. ಅದೇ ಅವರು ನಿರೀಕ್ಷೆ ಮಾಡ್ತಾ ಇರುವಂತದ್ದು. ಹಾಗಾಗಿ ಈ ಮೈತ್ರಿ ಹೊಂದಾಣಿಕೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಇಲ್ವೋ ಅಂತ ಹೇಳಕ್ಕಾಗಲ್ಲ. ನಾಳೆ ಸಭೆನ ನಂತರವೂ ಕೂಡ ಅವ್ರು ಏನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ. ಹಾಗಾಗಿ ನಿಖಿಲ್ಗೆ ಒಂದು ರೀತಿ ಸಂಕಷ್ಟ. ಕುಮಾರಸ್ವಾಮಿ ಅವರಿಗಾಗಿ ಧನ್ಯವಾದ.